ರಿಲೀಸ್ ಅಂದ್ರೆ ಇವಾಗ ಅವ್ರಿಗಿರೋ ಅಭಿಮಾನಿಗಳು, ನಾನು ಸಿಕ್ಕಾಪಟ್ಟೆ ಅಭಿಮಾನಿಗಳು. ನಮ್ಮ ಮಂಡ್ಯ, ಮೈಸೂರು ಕಡೆ, ಆಲ್ ಓವರ್ ಕರ್ನಾಟಕ ಎಲ್ಲ ತುಂಬಾ ಅಭಿಮಾನಿಗಳು. ಅತ್ತಿ ಬೆಲೆಲಿ ನಾವು ಒಂದು ಕಾರ್ಯಕ್ರಮದಲ್ಲಿ ಊರಹಬ್ಬದಲ್ಲಿ ಆ ಮೋಷನ್ ಪೋಸ್ಟರ್ನ ಊರಹಬ್ಬದಲ್ಲಿ ರಿಲೀಸ್ ಮಾಡಿದ್ರಲ್ಲ, ಇಲ್ಲೇ ಗೊತ್ತಾಗ್ಬಿಡ್ತದ ಅವರು ಅಭಿಮಾನಿಗಳೆಲ್ಲ ಟಿ ಶರ್ಟ್ ಎಲ್ಲ ಹಾಕೊಂಡು ರಿಲೀಸ್ ಮಾಡೋ ಸಂದರ್ಭ ಸಖತ್ತಾಗಿತ್ತು. ಆಮೇಲೆ ಜನನು ಹಂಗೆ ಸೇರಿದ್ರು. ನಾನು ಇತ್ತೀಚೆಗೆ ಯಾವ ಪ್ರೋಗ್ರಾಮಲ್ಲೂ ನೋಡಿಲ್ಲ ಇಷ್ಟೊಂದು ಜನನ. ಸಖತ್ತಾಗಿತ್ತು. ನಾನು ಮೋಷನ್ ಪೋಸ್ಟರ್ ನೋಡಿದೆ, ಸೂಪರ್ ಆಗೈತೆ, ಒಳ್ಳೇದಾಗಿ. ಸೊ ಇನ್ನೊಂದು ಡೆವಿಲ್ ಚಿತ್ರಕ್ಕೆ ಎಲ್ಲಾ ಫ್ಯಾನ್ಸ್ ಕೂಡ ಕಾತುರದಿಂದ ಕಾಯ್ತಾ ಇದಾರೆ. ಇವಾಗ ದರ್ಶನ್ ಥೈಲ್ಯಾಂಡ್ ಅಲ್ಲಿ ಇದಾರೆ ಅಂದ್ರೆ ಶೂಟಿಂಗ್ ನಿಮಿತ್ತ. ಸೊ ನೀವು ಎಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಾ ಡೆವಿಲ್ ಚಿತ್ರಕ್ಕೆ? ನಾನು ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವಾಗಿಂದನು. ನಾನು ದರ್ಶನ್ ಸರ್ದು ಯಾವ ಸಿನಿಮಾ ಬಂದ್ರು ಥಿಯೇಟ್ರಲ್ಲೇ ನೋಡಿ ಅಭ್ಯಾಸ ಅವಾಗಿಂದನು. ಇವಾಗಲೂ ಅಷ್ಟೇ, ಯಾವಾಗ ರಿಲೀಸ್ ಆಯ್ತದೆ ಅಂತ ಅದನ್ನೇ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಅತ್ತಿ ಬೆಲೆಗೆ ಬಂದಿರಿ ಇಷ್ಟು ದೂರ, ಬೆಂಗಳೂರಿಂದ ಇಷ್ಟು ದೂರ, ಫ್ಯಾನ್ಸ್ ರಿಯಾಕ್ಷನ್ ಯಾವ ತರ ಇತ್ತು? ಆ ಒಂದು ದರ್ಶನ್ ಅವರ ಅಭಿಮಾನಿಗಳು ಯಾವ ತರ ಪ್ರೀತಿ ಕೊಟ್ರು ನಿಮ್ಗೆ? ಎಲ್ಲೋದ್ರು ಅಭಿಮಾನಿಗಳು ಎಲ್ಲಾ ಕಡೆನೂ ಪ್ರೀತಿ ಕೊಡ್ತಾರೆ. ಇಲ್ಲೊಂಚೂರು ಜಾಸ್ತಿ ಕೊಟ್ರು ಅಷ್ಟೇ. ಎಲ್ಲಾ ಕಡೆನೂ ಈ ಕರ್ನಾಟಕದಲ್ಲಿ ಎಲ್ಲೋದ್ರು ದರ್ಶನ್ ಸರ್ಗಾಗಿರ್ಬೋದು, ಯಾರೇ ಕಲಾವಿದರಾದ್ರು ಕನ್ನಡಿಗರು ಎಲ್ರಿಗೂ ಪ್ರೀತಿ ಕೊಡ್ತಾರೆ. ಅದು ಕನ್ನಡಿಗರು ದೊಡ್ಡ ಮನಸ್ಸು. ಒಬ್ಬ ಕನ್ನಡಿಗ ಆಗಿ ಹೇಳ್ಕೋಬೇಕಂದ್ರೆ ಹೆಮ್ಮೆ ಐತದೆ. ದರ್ಶನ್ ಅವ್ರದ್ದು ಸಾಕಷ್ಟು ಫಿಲಮ್ ನೋಡಿದೀನಿ ಅಂತ ಹೇಳಿದ್ರೆ, ಸೊ ಅವರ ಯಾವ ಫಿಲಮ್ ನನಗೆ ಫೇವ್ರೇಟ್ ಅಂತ ಹೇಳ್ಬೋದು. ಅದ್ಮೇಲೆ ಸಾಂಗು, ಯಾವ ಫಿಲಮ್ ನಿಮ್ಗೆ ಫೇವ್ರೇಟ್? ನನಗೆ ಕರಿಯ ಸಿನಿಮಾ ಸಖತ್ ಇಷ್ಟ. ಕರಿಯ ಸಿನಿಮಾದಲ್ಲಿ ಕೆಂಚಾಲ ಮಂಚಾಲ ನಮ್ಮ ಸ್ಕೂಲಲ್ಲಿ ಇರ್ಬೇಕಾದ್ರೆಲ್ಲ ಡ್ಯಾನ್ಸ್ ಎಲ್ಲ ಆಡುವ ಸಾಂಗ್ಗೆ ಕೆಂಚಾಲ ಮಂಚಾಲು. ಆಮೇಲೆ ನನಗೆ ಸಖತ್ ಇಷ್ಟ ಅದೇ ಸಿನಿಮಾ ಕರಿಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.